ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದೊಳಗೆ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರಿತಾ ಪಂಡಿತೋಡರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವ ಕಾರಣ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷರು ಮಾಡಿ ಈ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪಾತ್ರರಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ 155ನೇ ಶ್ಲೋಕ. ಇದಾದ ನಂತರ ಏನು ಮಾಡಬೇಕೆಂಬುದನ್ನು ಈಗ ಹೇಳುತ್ತಾರೆ. ಪ್ರಾತಃ ಪ್ರೋತ್ಥಾಯ ತತಃ ಕೃತ್ವಾ ತಾತ್ಕಾಲಿಕಂ ಕ್ರಿಯಾಕಲ್ಪಂ ನಿರ್ವರ್ತಯೇದ್ಯಥೋಕ್ತಂ ಜಿನಪೂಜಾಂ ಪ್ರಾಸುಕೈರ್ದ್ರವ್ಯೈಃ. ಹಿಂದಿನ ಶ್ಲೋಕದೊಳಗೆ ರಾತ್ರಿಯನ್ನು ಹೇಗೆ ಕಳೆಯುವುದ ಅನ್ನುವುದ ಒಂದು ಸಂಕೇತ ನೀಡಿ ರಾತ್ರಿ ಕಳೆದು ಹೋದ ನಂತರ ಆ ಸಾಧಕ ಶ್ರಾವಕ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದ ಬರೀ ಭಾವಾರ್ಥ ಒಮ್ಮೆ ವಾಚನ. ಇದು ಉಪವಾಸ ಧಾರಣದ ದಿವಸವಿರುವುದರಿಂದ ಮಧ್ಯಾಹ್ನದ 12 ಗಂಟೆಯಿಂದ ಸಾಯಂಕಾಲದವರೆಗೆ ಧರ್ಮ ಧ್ಯಾನ ಮಾಡುವುದು, ಅನಂತರ ಸಾಮಾಯಿಕ ಮಾಡಿ ಸ್ವಾಧ್ಯಾಯ ಮಾಡುವುದು, ನಂತರ ಶಯನ ಮಾಡುವುದು ಮತ್ತು ಯಥಾಶಕ್ತಿ ಬ್ರಹ್ಮಚರ್ಯ ವ್ರತದ ಪಾಲನೆ ಮಾಡುವುದು. ಇದರ ನಂತರ ಪ್ರಾತಃ ಕಾಲದ 4 ಗಂಟೆಯಿಂದ ಹಾಸಿಗೆಯನ್ನು ಬಿಟ್ಟುಕೊಟ್ಟು ಜಾಗೃತವಾಗಿ ಬಿಡಬೇಕಾಗುವುದು. ಆಚಾರ್ಯ ದೇವರಂತೂ ಜಿತನಿಗ್ರಹ ಅಂಥೇಳಿ ಹೇಳಿದರು. ಇಲ್ಲಿ ಶಯನ ಮಾಡುವ ಮಾತು ಹೇಳಿದರು, ನಿದ್ರೆ ಮಾಡುವ ಮಾತು ಹೇಳಿದರು. ಶಯನ ಮಾಡೋದ ಮತ್ತು ನಿದ್ರೆ ಮಾಡೋದ್ರೊಳಗೆ ವ್ಯತ್ಯಾಸ ಇದೇನಿಲ್ಲ. ಜಾಗೃತಿ ಇರೋದು ನೋಡ್ರಿ. ಯಾವ ಪ್ರಕಾರ ಮುನಿರಾಜರ ಏಕಾಸನದಲ್ಲಿ ಅಥವಾ ಒಂದು ಮಗ್ಗುಲಿಗೆ ಪವಡಿಸ್ತಾರೆ. ಅದರ ನಿದ್ರೆ ಮಾಡಬೇಕು ಅಥವಾ ನಿದ್ರೆ ಮಾಡ್ತಾರೆ ಅನ್ನೋದು ಇಲ್ಲ. ಹಿಂದಿನ ವಾರ ಹೇಳಿದ್ದಿತ್ತು, ನಿದ್ರೆ ಮಾಡಿದ್ರೂ ಕೂಡ ಅವರು ತಮ್ಮ ಕಾರ್ಯದೊಳಗ ಜಾಗೃತ ಇರ್ತಾರೆ. ಅದನ್ನೇ ಇಲ್ಲಿ ಬ್ರಹ್ಮಚರ್ಯದ ಪಾಲನೆ ಅಂಥೇಳಿ ಹೇಳಿದಾರಲ್ಲ, ಅದನ್ನೇ ಹೇಳಿದ್ದಾರೆ. ಶರೀರದೊಳಗೆ ಮೈ ಮರೆಯುವುದೇ ಮೋಹನಿದ್ರೆ ಇದೆ. ಬ್ರಹ್ಮಚರ್ಯ ಅರ್ಥಾತ್ ಶರೀರದಿಂದ ಭಿನ್ನ ಅರೂಪಿ ಜ್ಞಾನ ಮಾತ್ರ ತತ್ವ, ಆನಂದದ ಸಾಗರನಿರುವಂಥ ಆ ನಿಜ ಜ್ಞಾತ ತತ್ವದ ಮಹಿಮೆ, ಚಿಂತನೆ, ಮನನ ಅವನದೇ ಆಶ್ರಯ ಮಾಡಿ ಇರುವುದರ ಹೆಸರು ಬ್ರಹ್ಮಚರ್ಯ ಇದೆ. ಪ್ರತ್ಯಕ್ಷ ಅನುಭೂತಿ ಏನಿದೆ, ಒಂದು ಸಮಯ ಆಗ್ಬೋದು, 2 ಸಮಯ ಆಗ್ಬೋದು. ಪ್ರತ್ಯಕ್ಷ ಅನುಭೂತಿಯ ಹೆಸರು ಬ್ರಹ್ಮಚರ್ಯ ಅಲ್ಲ. ಆತ್ಮನಲ್ಲಿ ವಿಹರಿಸುವುದು ಏನ? ಚಿತ್ತ. ಶ್ರದ್ಧೆಯಂತೂ ಆತ್ಮನಲ್ಲೇನ ನಾನೆನ್ನುವ ರೂಪದಿಂದ ಸ್ಥಿರ ಆದದ್ದು ಇದೆ. ಶ್ರದ್ಧೆ ಬೇರೆ ಇದೆ, ಜ್ಞಾನ ಬೇರೆ ಇದೆ. ಮಿಥ್ಯಾಶ್ರದ್ಧೆ ಇರುವಳದೊಳಗ
ಯಥಾರ್ಥ ಜ್ಞಾನ ಆಗುವುದಿಲ್ಲ, ಹೀಗೆ ಮಾತಿಲ್ಲ. ಯಥಾರ್ಥ ಜ್ಞಾನ ಆದ್ರೂ ಕೂಡ ಅದಕ್ಕೆ ಸಮ್ಯಕ್ ಜ್ಞಾನ ಅನ್ನುವುದಿಲ್ಲ, ಆ ಮಾತು ಬೇರೆ ಇದೆ ರೀ. ಅದರ ಜ್ಞಾನ ಶ್ರದ್ಧೆಯ ಅಧೀನ ಇಲ್ಲ ಅಂಥೇಳಿ ಜ್ಞಾನದ ಮೂಲಕ ಇಲ್ಲಿ ಶ್ರಾವಕಂದಂತೂ ಸಾಧಕಂದ ಏನಾಗಿ ಹೋದದ್ದಿದೆ, ಶ್ರದ್ಧೆ ಸ್ವಭಾವದೊಳಗನ ಸ್ಥಿರ ಇದೆ. ದೇಹಾದಿಗಳನ್ನು ನಾನು ಅಂಥೇಳಿ ಅದು ಯಾವಾಗೂ ಕಾರ್ಯ ಮಾಡುವುದಿಲ್ಲ ಶ್ರದ್ಧೆ. ಅದರ ಜ್ಞಾನ ಏನಿದೆ ಅಲ್ಲ, ಆ ಶ್ರದ್ಧೆಯ ಜೊತೆಗೆ ಕೆಲವು ಅಂಶದಿಂದ ಅವಿನಾಭೂತ ಇರುವೆಳೆದೊಳಗೆ ಕೂಡ ಆ ಜ್ಞಾನ ಪರದ ವಿಷಯವನ್ನು ಅರ್ಥಾತ್ ರಾಗದ್ವೇಷಗಳನ್ನು, ಶರೀರವನ್ನು, ಧರ್ಮಕ್ಕೆ ಸಂಬಂಧಿಸಿದ ವಿಕಲ್ಪಗಳನ್ನು ತಿಳಿತಾ ಇರ್ತಿದೆ, ಹುಟ್ಟು ಹಾಕ್ತಾ ಇರ್ತಿದೆ ಅಂಥೇಳಿ ಹೇಳಿದ್ರೂ ತಪ್ಪಿಲ್ಲ. ಹಾಗಾದ್ರೆ ಇಲ್ಲಿ ಬ್ರಹ್ಮಚರ್ಯದ ಅರ್ಥ ಏನಿದೆ, ಆತ್ಮನ ಮಹಿಮೆಯೊಳಗೆ ದೇಹ ಸಂಯೋಗ ಇಹಲೋಕಕ್ಕೆ ಸಂಬಂಧಿಸಿದ ಪುಣ್ಯ ಪಾಪದಿಂದ ಪ್ರಾಪ್ತವಾಗುವಂಥ ಅವಸ್ಥಾ ವಿಶೇಷಗಳಿಂದ ಭಿನ್ನ ಆಗಿ ಜ್ಞಾತ ಸ್ವಭಾವದ ಚಿನ್ಮಾತ್ರ ಸ್ವಭಾವದ ಆನಂದದ ನಿಧಿ ಸದೃಶ ಇರುವಂಥ ಶುದ್ಧಾತ್ಮನ ಮಹಿಮೆಯೊಳಗನ ಅವನದೇ 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 ಮಹಿಮೆ ಬರುವುದರಲ್ಲಿ ನಿಮಿತ್ತವಿರುವಂಥ ಭಾವಲಿಂಗಿ ಸಂತರುಗಳ, ಸರ್ವಜ್ಞ ಭಗವಂತರುಗಳ, ಸಿದ್ಧಾಲಯದಲ್ಲಿ ಸ್ಥಿರವಿರುವಂಥ ಶುದ್ಧ ಪರಮಾತ್ಮರುಗಳ ಕುರಿತಾಗಿ ಜ್ಞಾನ ಕಾರ್ಯ ಮಾಡ್ತಾ ಇರೋದು ಅಥವಾ ಜ್ಞಾನದ ಭೂಮಿಕೆಯೊಳಗೆ ಇವೇ ಬರ್ತಾ ಇರೋದೇನಿದೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಯಾವುದೋ ಒಂದು ಕ್ರಿಯಾ ವಿಶೇಷದ ಹೆಸರು ಅಲ್ಲ, ಅರ್ಥಾತ್ ಕ್ರಿಯಾ ವಿಶೇಷದಿಂದ ನಿವೃತ್ತಿಯ ಹೆಸರು ಅಲ್ಲ. ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಬ್ರಹ್ಮ ಅರ್ಥಾತ್ ಆತ್ಮ, ಆತ್ಮನಲ್ಲೇ ವಿಹರಿಸುವುದು. ಆತ್ಮನಲ್ಲೇ ಯಾರು ವಿಹರಿಸೋರ? ಆತ್ಮನಲ್ಲಿ ವಿಹರಿಸೋದು ಅರ್ಥಾತ್ ತನ್ನ ಕಲ್ಯಾಣದ, ತನಗ ಮೋಕ್ಷದ ಕಾರಣ ಯಾವುದು ಇದೆಯೋ ಆ ಸ್ವಭಾವ ರೂಪದಿಂದ ಜ್ಞಾನ ಪರಿಣಮಿಸೋದು. ಈ ಕಾರ್ಯದಲ್ಲಿ ಆ ಸಾಧಕ ಜೀವರುಗಳ ಎಷ್ಟು ವ್ಯಸ್ತ ಇರ್ತಾರೆ ಅಂತಂದ್ರೆ ಅವರಿಗೆ ಋತುಗಳ ಪರಿವರ್ತನೆ ಆಗಿ ಹೋದದರದ್ದು ಕೂಡ ಪರಿಚಯ ಆಗುವುದಿಲ್ಲ. ಅವರು ಕಣ್ಣು ಬಿಟ್ಟು ಜಗತ್ತನ್ನೇ ನೋಡುವುದಿಲ್ಲ, ಹೀಗೆ ಮಾತಿಲ್ಲ. ಆದರೆ ಕಣ್ಣು ಬಿಟ್ಟು ನೋಡಿದ್ರೂ ಕೂಡ ಅವರು ಉಪಯೋಗದೊಳಗ ಉಪಯೋಗಮಯನಾದಂಥ ಆ ಅರೂಪಿ ಚಿನ್ಮಾತ್ರ ನಿಜ ತತ್ವ ಅಂತಃತತ್ವ ಇರುವುದರಿಂದ ಆ ಬಾಹ್ಯದೊಳಗಿನ ಯಾವುದೇ ಪರಿವರ್ತನೆ, ಹಗಲು ರಾತ್ರಿ ಋತುಗಳ ಬದಲಿಯಾಗುವುದ, ಅರೆ ಇಂದ್ರಿಯ ವಿಷಯಗಳೇ ಲಕ್ಷ್ಯದೊಳಗೆ ಬರುವುದಿಲ್ಲ ಅಂಥೇಳಿನ ಇಲ್ಲಿ ಇಂದ್ರಿಯ ವಿಷಯಗಳನ್ನು ಏನು ಮಾಡುವ ಮಾತು ಹೇಳಿದ್ರು, ಪ್ರೋಷದ ಉಪವಾಸದೊಳಗ ಜಯಿಸುವ ಮಾತು ಅಥವಾ ವಿರಕ್ತ ಆಗುವ ಮಾತು ಹೇಳಿದ್ದಾರೆ. 5 ಪಾಪಗಳನ್ನ ತ್ಯಾಗ ಮಾಡೋದ, 5 ಇಂದ್ರಿಯ ವಿಷಯಗಳಿಂದ ವಿರಕ್ತ ಆಗೋದ, ಮನ ವಚನ ಕಾಯವನ್ನ ವಶದಲ್ಲಿಟ್ಕೊಳ್ಳೋದ. ಈ ಪ್ರಕಾರ ಹಿಂದಿನ ಶ್ಲೋಕದೊಳಗೆ ಹೇಳಿದ್ರು. ಇಲ್ಲಿ ಏನು ಮಾಡೋದ ಅನ್ನೋದು ಹೇಳಿದರು. ರಾತ್ರಿ ವ್ಯತೀತ ಆಗಿ ಹೋದದ್ದು ಇದೆ. ಮಧ್ಯಾಹ್ನದ ಸಮಯದೊಳಗ 12 ಗಂಟೆಗ ಶ್ರಾವಕ ಮನೆಯ ತ್ಯಾಗ ಮಾಡಿ ಊರ ಹೊರಗಿನ ವಸತಿಕೆಯೊಳಗೆ ಹೋಗಿ ವಾಸ ಮಾಡಿದ. ಹಗಲೆಲ್ಲ ಹೇಗೆ ಕಳೆದ, ರಾತ್ರಿಯನ್ನು ಹೇಗೆ ಕಳೆಯಬೇಕು ಅನ್ನುವುದರದ ಚರ್ಚೆ ಮಾಡಿದ ನಂತರ ಬೆಳಗ್ಗೆ 4 ಗಂಟೆಗೆನ ಎದ್ದು ಬಿಡಬೇಕು ಅಂಥೇಳಿ ಹೇಳಿದರು. 4 ಗಂಟೆಗೆನ ಎದ್ದು ಬಿಡಬೇಕು ಅರ್ಥಾತ್ ಮಲಗಿಕೊಂಡಿರುವಂಥ ವ್ಯಕ್ತಿ ಎದ್ದು ಕೂಡುವ ಮಾತಿದೆ. ಮಲಗಿಕೊಂಡಿರುವ ವೇಳೆದೊಳಗೂ ಕೂಡ ಸಾಧ್ಯ ಆದಷ್ಟು ಅವನ ನಿದ್ರೆಯನ್ನು ಜಯಿಸಿದನ್ರಿ.
ನಿದ್ರೆಯನ್ನು ಜಯಿಸೋದಂತಂದ್ರೆ ಬ್ರಹ್ಮಚರ್ಯ ಇದೆ. ಶರೀರ ಅಂದ್ರ ನಾನು ಅನ್ನುವಂಥ ಮೋಹ ನಿದ್ರೆಯನ್ನು ಜಯಿಸುವುದರ ಹೆಸರು ಬ್ರಹ್ಮಚರ್ಯ. ಹಾಗಾದ್ರೆ ಬ್ರಹ್ಮಚರ್ಯದ ಪಾಲನೆ ಮಾಡಬೇಕು ಅಂಥೇಳಿ ಏನು ಹೇಳಿದ್ರಲ್ಲ, ಅದು ಮಲ್ಕೊಂಡಿದ್ರೂ ಕೂಡ ನಿದ್ರಾವಶ ಆಗಲಿಲ್ಲ. ಅರ್ಥಾತ್ ಶರೀರ ಬುದ್ಧಿ ಏನಿದೆ, ಶರೀರಕ್ಕೆ ಸಂಬಂಧಿಸಿದ ಯಾವ ಮೂರ್ಛಾ ಇದೆ, ಆ ಮೂರ್ಛಾ ಅವನನ್ನು ಆವರಿಸಲಿಲ್ಲ. ಹಾಗಾದ್ರೆ 4 ಗಂಟೆಗೆ ಗಡಿಯಾರನು ತಗೊಂಡು ಹೋಗಿದ್ದಿರಬಹುದಲ್ಲ, ಮೊಬೈಲ್ ಅಂತೂ ಇರ್ತಿದೆಯಲ್ಲ, ಅದರಲ್ಲಿ ಗಡಿಯಾರ ಇದೆ. ಇದೆಲ್ಲ ಕೃತ್ರಿಮತೆಯ ಮಾತಿದೆ. ಕೃತ್ರಿಮ ಜನರಿಗೆ ತಿಳಿಸಿಕೊಡುವ ಸಲುವಾಗಿ 4 ಗಂಟೆ ಅಂತ ಹೇಳಿದ್ದಾರೆ. ಸ್ವಾಭಾವಿಕವಾಗಿನ ಅವ ಎತ್ತರನ ಇರ್ತಾನೋ, ಮತ್ತು 4 ಗಂಟೆ ಸುಮಾರು ಅವ ಎದ್ದು ಕೂಡ್ತಾನೆ. 4 ಗಂಟೆ ಅಂತಂದ್ರೆ ಅಲಾರಾಮ್ ಇಟ್ಟು ಎದ್ದು ಕೂಡ್ತಾನೆ ಹೀಗೆ ಮಾತಿಲ್ಲ. ವ್ಯವಹಾರೀ ಜನರಿಗೆ ಅಥವಾ ತತ್ವವನ್ನು ತಿಳಿಯದೇ ಇರುವಂಥ ಅಜ್ಞಾನಿಗಳಿಗೆ ಮುನಿರಾಜರ ಅವರದೇ ಆದಂಥ ಭಾಷೆಯಲ್ಲಿ ಹೇಳಿದರೆ, ಆದರೆ ಹಾಗೆ ಮಾತ ಇರುವುದಿಲ್ಲ. ಹಾಗಾದ್ರೆ 4 ಗಂಟೆಗನ ಎದ್ದು ಬಿಡ್ತಾನೆ. ಅರ್ಥಾತ್ ಶಯನ ಏನು ಮಾಡಿದ್ದ ಅವ ಎದ್ದು ಕೂಡ್ತಾನೆ. ಕೂತೇನು ಮಾಡ್ತಾನೆ, ಸಾಮೂಹಿಕ ಮಾಡ್ತಾನೆ. ಮಲ್ಕೊಂಡೇನು ಮಾಡ್ತಿದ್ದ, ನಿದ್ರೆಯನ್ನು ಜಯಿಸ್ತಿದ್ದ. ನಿದ್ರೆಯನ್ನು ಜಯಿಸುವುದಂತಂದ್ರೆ ಏನು, ದೇಹ ಬುದ್ಧಿಯನ್ನು ಬುದ್ಧಿಪೂರ್ವಕ ಬಿಡ್ತಿದ್ದ. ಕ್ರಮದಿಂದನ ಈ ಅನಾದಿ ಸಂಸ್ಕಾರ ಏನು, ದೇಹ ಅಂದ್ರೆ ನಾನು ಅನ್ನುವ ಅನುಭೂತಿ ಇದೆ, ಶ್ರದ್ಧೆ ಇದೆ, ಜ್ಞಾನ ವರ್ತಿಸ್ತಾ ಇದೆ. ಅದಂತ ಸಮ್ಯಕ್ ದರ್ಶನ ಆದ ನಂತರ ಕೂಡ, ತತ್ವದ ನಿರ್ಣಯ ಪೂರ್ವಕ ಸಮ್ಯಕ್ ದರ್ಶನ ಆದ ನಂತರ ಕೂಡ, ಸಮ್ಯಕ್ ದರ್ಶನ ರೂಪದ ಆತ್ಮನ ಅನುಭೂತಿ ಸಮಸ್ತ ವಿಶ್ವದ ಪರದ್ರವ್ಯ ಮತ್ತು ಪರಭಾವಗಳಿಂದ ಭಿನ್ನತೆಯ ರೂಪವಾಗಿ ಆದ ನಂತರ ಕೂಡ, ಅನುಭೂತಿ ಆದ ನಂತರ ಕೂಡ ಆ ಯಾವ ಮೋಕ್ಷದ ಸಾಕ್ಷಾತ್ ಮೋಕ್ಷದ ಸಾಧನೆ ಇದೆ, ಅದು ಕ್ರಮದಿಂದನ ಆಗ್ತಿದ್ದಾರೆ. ಅದು ಅಷ್ಟು ಸುಲಭನೂ ಇಲ್ಲ, ಅದು ಮತ್ತು ಅದರಷ್ಟು ಸುಲಭ ಯಾವುದೂ ಇಲ್ಲ. ಈ ಪ್ರಕಾರ ಶ್ರಾವಕ ಸಾಧನಾ ಮಾಡ್ತಾನೆ 4 ಗಂಟೆಗೆ. ಅರ್ಥಾತ್ ಯಾವುದು ಬೆಳಗ್ಗೆ ಮುಂಜಾನೆಯ ನಿದ್ರೆ ಇದೆಯೋ ಆ ನಿದ್ರೆಯನ್ನು ಜಯಿಸಿ ಅವ ಎದ್ದು ಬಿಡಬೇಕು ಅಂಥೇಳಿ ಹೇಳಿದರು. ಎದ್ದ ನಂತರ ಏನು ಮಾಡೋದ, ಅದನ್ನು ಈ 155ನೇ ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ. ಅಂದ್ರನ ಬ್ರಹ್ಮಸ್ವರೂಪಿಯಾದಂಥ ಆತ್ಮನನ್ನ ಮುಖ್ಯ ಮಾಡುವಂಥ ಕರ್ತವ್ಯದ ಒಂದು ವಿಶೇಷ ಸಮಯ ಇದೆ, ಅದ ಮುಹೂರ್ತ ಸಮಯ. ನೋಡ್ರಿ, 4 ಗಂಟೆಯಿಂದ ಅವ ಬ್ರಹ್ಮಸ್ವರೂಪಿ ಆತ್ಮನ ಸಲುವಾಗಿ ಉದ್ಯಮ ಶುರು ಮಾಡಿದ ಅಂತಂದ್ರೆ ಅವನ ಸಾಮೂಹಿಕ ಯಶಸ್ವಿ ಆಗ್ತಿದೆ ಸಂಧಿ ಸಮಯದೊಳಗ. ತತಃ ಇದರ ನಂತರ, ಯಾವುದರ ನಂತರ, ಹಾಸಿಗೆ ಬಿಟ್ಟು ಬಿಡ್ಬೇಕು, 4 ಗಂಟೆಗೆ ಎದ್ದು ಬಿಡ್ಬೇಕಂದ್ರಲ್ಲ, ಎದ್ದ ನಂತರ ಪ್ರಾತಃ ಕಾಲದಲ್ಲಿ ಪ್ರೋತ್ಥಾಯ ಎದ್ದು, ತಾತ್ಕಾಲಿಕಂ ಪ್ರಾತಃ ಕಾಲದ, ತಾತ್ಕಾಲಿಕ ಅಂತಂದ್ರೆ ಕೂಡಲೇ ಅಲ್ಲ, ತಾತ್ಕಾಲಿಕ ಅರ್ಥಾತ್ ಆ ಕಾಲದ ಯೋಗ್ಯ ಕಾರ್ಯ. ತಾತ್ಕಾಲಿಕ ಪ್ರಾತಃ ಕಾಲದ ಕ್ರಿಯಾಕಲ್ಪಂ ಸಾಮಾಯಿಕ ಮೊದಲಾದ ಕ್ರಿಯೆಗಳನ್ನು ಕೃತ್ವ ಮಾಡಿ, ಪ್ರಾಸುಕೈ ಪ್ರಾಸುಕ ಎಂದರೆ ಜೀವರಹಿತ ದ್ರವ್ಯೈಹಿ ದ್ರವ್ಯಗಳಿಂದ ಯಥೋಕ್ತ ಆರ್ಷ ಗ್ರಂಥಗಳಲ್ಲಿ ಹೇಳಿದ ಪ್ರಕಾರ ಜಿನ ಪೂಜಾಂ ಜಿನೇಂದ್ರ ದೇವರ ಪೂಜೆಯನ್ನು ನಿರ್ವರ್ತಯೇತ್ ಮಾಡಬೇಕು. ಇಲ್ಲೇನ ತಿಳಿತೇನೇನ್ರಿ, ಸಂದೇಹ ಇದೆ ರೀ? ಸ್ಥೂಲ ಸಂದೇಹಕ್ಕನ ಆಸ್ಪದ ಇದೆ ಅಲ್ಲ. ಊರು ಹೊರಗಿನ ವಸತಿಕೆಯೊಳಗದನ್ರಿ. ಸಾಮಾಯಿಕ ಮಾಡಿದ ತಾತ್ಕಾಲಿಕ ಪ್ರಾತಃ ಕಾಲದ
ಯದ್ ಪ್ರಾತಃ ಕಾಲದ ಸ್ನಾನದ ಮಾತಂತೂ ಬರಲೇ ಇಲ್ಲ. ಏನು ಬರ್ತಿದೆ ನೋಡ್ರಿ, ಟೀಕೆಯೊಳಗೆ ನೋಡೋಣ. ಇದೆ ತತಃ ಪ್ರಾತಃ ಪ್ರೋತ್ಥಾಯ ತಾತ್ಕಾಲಿಕಂ ಕ್ರಿಯಾಕಲ್ಪಂ ಕೃತ್ವಾ ಯಥೋಕ್ತಂ ಪ್ರಾಸುಕೈಃ ದ್ರವ್ಯೈಃ ಜಿನಪೂಜಾಂ ನಿರ್ವರ್ತಯೇತ್. ಶಯನದ ನಂತರ ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತವಾಗಿ ಸಾಮಾಯಿಕ ಮತ್ತು ಭಜನೆ ಎಂದರೆ ಸ್ತುತಿ ಮೊದಲಾದವುಗಳನ್ನು ಮಾಡಿ ಶೌಚ ಸ್ನಾನ ಮೊದಲಾದವುಗಳಿಂದ ನಿವೃತ್ತವಾಗಿ 8 ಪ್ರಕಾರದ ಪ್ರಾಸುಕ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡುವುದು ಹಾಗೂ ಸ್ವಾಧ್ಯಾಯ ಮೊದಲಾದವನ್ನು ಮಾಡುವುದು. ಏನು ಹೇಳದೇ ಇದ್ರೂ ಏನು ತಿಳ್ಕೊಳ್ಳೋದಿದೆ? ಶಾಬ್ದಿಕವಾಗಿ ಹೇಳದೇ ಇದ್ರೂ ಕೂಡ ಏನು ತಿಳ್ಕೊಳ್ಬೇಕಾದದ್ದಿದೆ ನಮ್ಮ ಕರ್ತವ್ಯ. ಬಂದು ಬಿಡ್ತಾನ್ರಿ ಅವ ಮನೆಗೆ. ರಾತ್ರಿ ಕಳೀತಲ್ಲ, ಸಾಮಾಯಿಕ ಮಾಡಿಲ್ಲ, ಮನೆಗೆ ಬಂದ. ಊರು ಹೊರಗಿನ ವಸತಿಕೆಯೊಳಗ ನಾಳೆ 12 ಗಂಟೆ ತನಕ ಏನು ಇದೆ ಅವನ ಸಮಯ, ಅಲ್ಲಿ ತನಕ ಇರುವುದಿಲ್ರಿ. ರಾತ್ರಿ ಕಳೆದ ಅಂತಂದ್ರೆ ಅವ ಮನೆಗೆ ಬಂದು ಬಿಡ್ತಾನೆ, ಶುಚಿರ್ಭೂತಾಗ್ತಾನೆ, ಶೌಚ ಸ್ನಾನಾದಿಗಳಿಂದ ನಿವೃತ್ತ ಆಗ್ತಾನೆ, ಪ್ರಾಸುಕ ದ್ರವ್ಯಗಳನ್ನು ತೆಗೆದುಕೊಂಡ ಭಗವಂತನ ಹತ್ರ ಹೋಗ್ತಾನೆ, ಪೂಜೆ ಮಾಡಿ ಬಂದ ನಂತರ ಸ್ವಾಧ್ಯಾಯ ಮಾಡ್ತಾನೆ ಅಂಥೇಳಿ ಹೇಳಿದರು. ಅಲ್ಲಿಗೆ ಅವನ ಉಪವಾಸ ಏನಾಯಿತು? ಪೂರ್ಣ ಆಯ್ತು. ತಿಳಿತಾ ಇದೆಯಲ್ಲ, ಅಲ್ಲೇ ಇರೋದಿಲ್ರಿ. ಹಠದಿಂದ ರಾತ್ರಿ ಕಳೀತು. ಅರೆ ಮಧ್ಯಾಹ್ನಕ್ಕೆ ಊಟ ಮಾಡಿದ, ನಾಳೆ ಅಷ್ಟಮಿ ಇದೆ ಅಂಥೇಳಿ ಆ ದಿವಸ ಎಲ್ಲ ಕಳೆದವ. ರಾತ್ರಿ ಕಳೆದ, ಉಪವಾಸದ ದಿವಸ ಎಲ್ಲ ಕಳೆದ. ಮಾರನೇ ದಿವಸ ರಾತ್ರಿ ಏನಿತ್ತಲ್ಲ ಅದು ಕಳೆದ ಮೇಲೆ ಮನೆಗೆ ಬಂದ. ಉಪವಾಸ ಸಾರ್ಥಕ ಆಯಿತು. ಎಲ್ಲಾನು ಹೇಳುವುದಿಲ್ರಿ, ಆದ್ರೆ ಎಲ್ಲಾನು ತಾವು ತಿಳ್ಕೊಳ್ಳೋದಿದೆ. ಏನು ಮಾಡಿದ್ದವ? ಮಧ್ಯಾಹ್ನ 12 ಗಂಟೆಗೆ ಊರು ಹೊರಗಿನ ವಸತಿಕೆಯ ಹತ್ತಿರ ವಸತಿಕೆಯೊಳಗೆ ಹೋಗಿ ವಾಸ ಮಾಡಿದ್ದ. ಆ ದಿವಸದಷ್ಟ ಕಾರ್ಯ ಹೇಳಲಿಲ್ರಿ. ಆ ದಿವಸ ಕಾರ್ಯ ಪ್ರಾರಂಭ ಆಯ್ತಲ್ಲ, ಅದು 48 ಗಂಟೆ ನಡೀತಾರೆ. ತಿಳಿತಿದೆ ಅಂದರೆ ಆಮೇಲೆ ಅವ 2ನೇ ರಾತ್ರಿ ಪೂರ್ಣ ಮಾಡಿ ಮನೆಗೆ ಬಂದ. ತಿಳಿತೇನ್ರಿ? ಶಯನದ ನಂತರ ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತವಾಗಿ ಸಾಮಾಯಿಕ ಮತ್ತು ಭಜನೆ ಸ್ತುತಿ ಮೊದಲಾದವುಗಳನ್ನು ಮಾಡಿ ಶೌಚ ಸ್ನಾನ ಮೊದಲಾದವುಗಳಿಂದ ನಿವೃತ್ತವಾಗಿ 8 ಪ್ರಕಾರದ ಪ್ರಾಸುಕ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡುವುದು ಹಾಗೂ ಸ್ವಾಧ್ಯಾಯ ಮೊದಲಾದವನ್ನು ಮಾಡುವುದು. ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡಿದ್ರೆ ಏನಿದೆ ಅಂತಂದ್ರೆ, ಅಷ್ಟಮಿಯ ದಿವಸ ಕೂಡ ಅವ ಒಂದು ಸಲ ಊಟ ಮಾಡಿ ಇಡೀ ರಾತ್ರಿಯನ್ನು ಕಳೆಯುವ ಸಲುವಾಗಿ ಮತ್ತು ಈ ತನ್ನ ಅರ್ಧ ದಿವಸ ಕಳೆಯುವ ಸಲುವಾಗಿ ಕೂಡ ವಸತಿಕೆಯೊಳಗೆ ಹೋಗ್ತಾನೆ. ತಿಳಿತೇನ? ಉಪವಾಸ 48 ಗಂಟೆದ್ದನ ಇರ್ತಿದೆ, ಹೀಗೆ ಮಾತಿಲ್ಲ. 24 ಗಂಟೆದ್ದು ಇರ್ತಿದೆ, 36 ಗಂಟೆದ್ದು ಇರ್ತಿದೆ, 48 ಗಂಟೆದ್ದು ಇರ್ತಿದೆ. ಜಘನ್ಯ, ಮಧ್ಯಮ ಮತ್ತು ಉತ್ಕೃಷ್ಟ ಅಂಥೇಳಿ 3 ಪ್ರಕಾರದ ಪ್ರೌಷಧ ಉಪವಾಸ ಇದೆ ರೀ. ನೋಡ್ರಿ, ಸಪ್ತಮಿ ಅಥವಾ ತ್ರಯೋದಶಿಯ ದಿವಸ ಊಟ ಮಾಡಿ ಮಾರನೇ ದಿವಸ ಅಷ್ಟಮಿ ಅಥವಾ ಚತುರ್ದಶಿಯ ದಿವಸ ಪೂರ್ಣ ಉಪವಾಸ ಮಾಡಿ ಅದರ ರಾತ್ರಿಯೆಲ್ಲ ಕಳೆದು ಅದರ ಮಾರನೇ ದಿವಸ ಅವನ ನಗರಕದೊಳಗೆ ಬರ್ತಾನೋ, ಇದು ಉತ್ಕೃಷ್ಟ ಉಪವಾಸ ರೀ. 36 ಗಂಟೆದ್ದು ಮಧ್ಯಮ ಏನಿದೆ ಅದ ಸಾಯಂಕಾಲಕ್ಕೆ ಹೋಗ್ತಾನೆ ಅಥವಾ ಬೆಳಗ್ಗೆ ಹೋಗ್ತಾನೆ. ಆ ಯಾವ ದಿವಸ ಅಷ್ಟಮಿ ಇದೆಯಲ್ಲ ಆ ದಿವಸ, ಆಮೇಲೆ ಅಲ್ಲಿ ದಿವಸ ರಾತ್ರಿ ಕಳೀತಾನೆ, ಮಾರನೇ ದಿವಸ ಮಧ್ಯಾಹ್ನದ ನಂತರ ಬರ್ತಾನೆ. ಹೀಗೆ ನೋಡ್ರಿ, ನಿರ್ದಿಷ್ಟ ಹೀಗೆ ಅಂಥೇಳಿ ಇಲ್ಲ, ಆದರೆ ಪ್ರೌಷಧ ಉಪವಾಸದೊಳಗೆ 3 ವಿಧ ಇದೆ. ಆ ಪ್ರಕಾರ ಅವನಿಗೆ ಹೇಗೆ ಸಾಧ್ಯ ಇದೆಯೋ ಅವನಿಗೆ ಅಂದ್ರನ ಮಾತು ಹೀಗಿದೆ, ಧರ್ಮ ಕೃತ್ರಿಮವಾಗಿ ಬಲಪೂರ್ವಕವಾಗಿ ಇರುವುದಿಲ್ಲ. ಇದನ್ನು ಲಕ್ಷ್ಯದೊಳಗೆ ತಗೊಳ್ಳೋದ ಮತ್ತು
ಅವ ಒಟ್ಟಿನಲ್ಲಿ ಏನು ಮಾಡ್ತಾನೋ, ಯಾವ ಪ್ರಕಾರ ಸಮಯ ವ್ಯತೀತ ಮಾಡ್ತಾನೋ, ಯಾವ ಪ್ರಕಾರ ಪಾಪದಿಂದ ವಿಷಯ ಕಷಾಯದಿಂದ ದೂರ ಇರ್ತಾನೋ, ಯಾವ ಪ್ರಕಾರ ದೇಹ ಬುದ್ಧಿಯನ್ನು ಬಿಟ್ಟುಕೊಡುವ ಸಲುವಾಗಿ ಮೋಹನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ಸಲುವಾಗಿ ಸಾಧನೆ ಮಾಡ್ತಾನೆ, ಇದು ಮುಖ್ಯ ರೂಪದಿಂದ ತಿಳ್ಕೊಳ್ಳೋದು. ಯಾವಾಗ ಹೋದ ಯಾವಾಗ ಬಂದ ಇದೇನು ಮುಖ್ಯ ಇರುವುದಿಲ್ಲ. ಸಂಕೇತ ಹೇಳಿರ್ತಾರೆ, ತಮಗೆ ಯಾವ ರೀತಿ ಸಾಧ್ಯ ಇದೆಯೋ ಆ ರೀತಿ ಈಗ ತಿಳ್ಕೊಳ್ಳೋದು. ಯಾವಾಗ ಸಮ್ಯಕ್ ದರ್ಶನ ಆದ ನಂತರ 2 ಕಷಾಯ ಚೌಕಡಿಯ ಅಭಾವ ರೂಪದ ಅಂತರಂಗದ ನಿರ್ಮಲತೆ ಆಗ್ತಿದೆಯಲ್ಲ, ಆ ವೇಳೆದೊಳಗ ಅದೆಲ್ಲ ಸ್ವಾಭಾವಿಕ ಆಗ್ತಿದೆ. ಇನ್ನು ಯಾರಿಗೆ ಕ್ಷಾಯಿಕ ಸಮ್ಯಕ್ ದರ್ಶನ ಆಗ್ತಿದೆ ಅವರಿಗೆ ಇದೇನು ಮಾಡಬೇಕಾದಂಥ ವಿಕಲ್ಪನೆ ಇರುವುದಿಲ್ಲ. ನನಗೆ ಕ್ಷಾಯಿಕ ಸಮ್ಯಕ್ ಆಗೀತೇನ, ನಾನು ಮಾಡೋದೇನಿಲ್ಲ, ಇದು ಯಾರ ಹತ್ರ ಕೇಳಿ ತಿಳ್ಕೊಳ್ಬೇಕಾಗಿಲ್ಲ. ಕ್ಷಾಯಿಕ ಸಮ್ಯಕ್ತ್ವದ ಅಂತಃಪರಿಣತಿನ ಅಂಥದ್ದು ಇದೆ. ಇದೆಲ್ಲ ಬೇಕಾಗುವುದಿಲ್ಲ ಅವನಿಗೆ ಅಂಥೇಳಿ ನಾ ಉಂಡು ಉಪವಾಸಿ ಅಂಥೇಳಿ ಹೇಳಿದ್ದಾರೆ. ಅವನು ಮನೆಯಲ್ಲಿ ಇದ್ರೂ ಕೂಡ ತೀರ್ಥಂಕರರ ಪ್ರೋಷಧೋಪವಾಸ ಯಾವಾಗ ಮಾಡಿದ್ರು? ಇಲ್ಲವೇ ಇಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಈ ಪಂಚಮ ಗುಣಸ್ಥಾನ ಯೋಗ್ಯ ಅಣುವ್ರತ, ಗುಣವ್ರತ, ಶಿಕ್ಷಾವ್ರತ 11 ನೆಲೆಗಳನ್ನು ಕ್ರಮದಿಂದ ಪಾರು ಮಾಡಬೇಕಾದಂಥ ಪ್ರಸಂಗ ಇರುವುದಿಲ್ಲ. ಮಿಥ್ಯಾದೃಷ್ಟಿಯಂತೂ ಯಾವ ನೆಲೆನೂ ತಕ್ಕೊಳ್ಳೋದು ಸಾಧ್ಯ ಇಲ್ಲ, ಯಾವ ವ್ರತನೂ ಅಂಗೀಕಾರ ಮಾಡೋದು ಸಾಧ್ಯ ಇಲ್ಲ. ಇಲ್ಲಿ ಮಿಥ್ಯಾದೃಷ್ಟಿಯ ಕಡೆಯಿಂದ ಏನೂ ಆಗುವುದಿಲ್ಲ ಅಂಥೇಳೇನು ಹೇಳಿದರು, ಅದರಲ್ಲೇ ಮಿಥ್ಯಾದೃಷ್ಟಿಯ ಪುರುಷಾರ್ಥವನ್ನು ಉತ್ಸಾಹವನ್ನು ತುಂಡರಿಸಿ ಹಾಕಲಿಲ್ಲ, ಆದರೆ ಅವನಿಗೆ ಉತ್ಸಾಹದ ವೃದ್ಧಿ ಮಾಡಿಸಿದ್ದಾರೆ, ಪ್ರೇರಣೆ ನೀಡಿದ್ದಾರೆ. ಯಾವುದರದ? ಸಮ್ಯಕ್ ದರ್ಶನದ ನಿರಂತರ ತತ್ವಾಭ್ಯಾಸದ. ನಿಜವಾಗಿ ನೋಡಿದರ ಸಮ್ಯಕ್ ದರ್ಶನದ ನಂತರ ಕೂಡ ಆ ತತ್ವಾಭ್ಯಾಸದೊಳಗನ ಜೀವದ ಜ್ಞಾನ ಉಳಿಯೋದರ ಹೆಸರ ಅಣುವ್ರತ ಇದೆ. ತಾವು ಅದರದ ಯಾವ ರೀತಿ ವಿಚಾರ ಮಾಡಿದ್ರೆ ಆ ವಿಷಯ ಸ್ಪಷ್ಟ ಆಗ್ತಿದೆಯೋ ಆ ರೀತಿ ತಾವು ಆಗಮಾಧಾರದಿಂದ ವಿಚಾರ ಮಾಡಿದರೆ ಶಬ್ದದೊಳಗೆ ಏನೂ ಇರುವುದಿಲ್ಲ. ಶಬ್ದಕ್ಕೆ ಕಟ್ಟು ಬಿದ್ದ ಯಾವ ವಿಷಯವನ್ನ ಅನ್ಯಥಾ ತಿಳಿಯಬಾರದು. ತತ್ವದ ಅಭ್ಯಾಸ ಏನಿದೆ ಇದು ನಿರಂತರ ಆತ್ಮಾರ್ಥಿಯ ಕರ್ತವ್ಯ ಇದೆ. ತತ್ವ ಎಷ್ಟದವು? ತತ್ವ 2 ಅದವು, ಒಂದು ಜೀವ ಒಂದು ಅಜೀವ. ಅಥವಾ ತತ್ವ 7 ಅದವು. ಯಾವ? ಜೀವ ಅಜೀವ, ಆಶ್ರವ ಬಂಧ ಸಂವರ ನಿರ್ಜರೆ ಮತ್ತು ಮೋಕ್ಷ. ಅರೆ ಮೋಕ್ಷ ತತ್ವದ ವಿಚಾರ ಮಾಡುವುದಂದ್ರನ ಆಶ್ರವ ಬಂಧದ ನಿರೋಧ. ಸಂವರ ನಿರ್ಜರ ತತ್ವಗಳ ವಿಚಾರ ಮಾಡೋದಂದ್ರನ ಮೋಕ್ಷದ ಸನಿಹಕ್ಕೆ ಹೋಗೋದು ಇದೆ ರೀ ಅಂಥೇಳಿ ಅಮೃತ ಚಂದ್ರಾಚಾರ್ಯ ದೇವ ಒಂದು ಜ್ಞಾನದ ಕ್ರಿಯೆಯಿಂದನ ಮೋಕ್ಷ ಆಗ್ತಿದೆ ಪ್ರಭು. ನೀನು ಶರೀರದ ಕ್ರಿಯೆಯಿಂದ, ವಾಸಸ್ಥಾನದಿಂದ, ಆಹಾರಾದಿಗಳ ತ್ಯಾಗಾದಿಗಳಿಂದ ಧರ್ಮದ ಅಳತೆ ಮಾಡೋದು ತಪ್ಪಿದೆ. ಇದು ಹೇಳಿದರೆ ಜ್ಞಾನದ ಕ್ರಿಯೆ ಏನ? ಎಷ್ಟೆಷ್ಟು ಜ್ಞಾನದೊಳಗ ಎಷ್ಟೆಷ್ಟು ವರ್ತಮಾನ ಜ್ಞಾನದೊಳಗ ತ್ರಿಕಾಲಿ ಅರೂಪಿ ನಿಜ ತತ್ವದ ಮಹಿಮೆ ಬರ್ತಿದೆಯೋ ಅಷ್ಟಷ್ಟ ಅಜೀವ ತತ್ವದ ಸಂಸ್ಕಾರ ಬಿಡ್ತಾ ಹೋಗ್ತಿದೆ. ಇದು ಜೀವ ತತ್ವ ಮತ್ತು ಅಜೀವ ತತ್ವಗಳ ಅಭ್ಯಾಸ ಇದೆ. ಏನು ಹೇಳ್ತು? ಎಷ್ಟೆಷ್ಟು ಜೀವದ ವರ್ತಮಾನ ಜ್ಞಾನದೊಳಗ ತ್ರಿಕಾಲಿ ಜ್ಞಾನ ಸ್ವಭಾವಿ ಅರೂಪಿ ನಿಜ ತತ್ವದ ಮಹಿಮೆ ಬರ್ತಿದೆಯೋ ಅಷ್ಟಷ್ಟ ಅನಾದಿ ಕಾಲದ ಅಜೀವ ತತ್ವದ ಸಂಸ್ಕಾರ ಬಿಡ್ತಾ ಹೋಗ್ತಿದೆ. ಇದರ ಹೆಸರು ಜೀವ ತತ್ವ ಮತ್ತು ಅಜೀವ ತತ್ವದ ಅಭ್ಯಾಸ ಇದೆ. ಆ ಸಂಸ್ಕಾರ ಅನಾದಿ ಅಜೀವ ತತ್ವದ ಸಂಸ್ಕಾರ ಎಷ್ಟೆಷ್ಟು ತುಂಡರಿಸ್ತಾ ಹೋಗ್ತಿದೆ.
ಅಷ್ಟಷ್ಟ ಆಶ್ರವದ ಬಂಧದ ಶಿಥಿಲತೆ ಆಗ್ತಿದೆ. ನ್ಯಾಯ ಇದೆಯೋ ಅಥವಾ ಇಲ್ಲ, ಯೋಗ್ಯ ಇದೆಯೋ ಅಥವಾ ಇಲ್ಲ, ತಾವು ತಿಳಿಯುವುದರ ಜೊತೆಗೆ ಅದರ ವಿಶ್ವಾಸ ಮಾಡ್ತಾ ಹೋಗೋದ್ರೆ ತತ್ವ ವಿಚಾರ. ಅರೆ ತತ್ವ ವಿಚಾರ ಅಂದ್ರನ ಜೀವ ಅಜೀವ. ಅರೆ ಜೀವ ಅಜೀವ. ಈ ಜೀವನಿಗೆ ತತ್ವದ ಕುರಿತು ವಿಪರೀತ ಶ್ರದ್ಧೆ ಇರಲಿಕ್ಕೆ ಕಾರಣ ಏನ ಅಂತಂದ್ರೆ ಜೀವ ತತ್ವದ ಪರಿಚಯ ಇಲ್ಲ. ಜೀವ ತತ್ವದ ಪರಿಚಯದೊಳಗೆ ವರ್ತಮಾನ ಜ್ಞಾನ ಎಷ್ಟೆಷ್ಟು ತೊಡಗುತ್ತಿದೆಯೋ ಅಷ್ಟ ಅಜೀವ ತತ್ವದ ಜೊತೆಗೆ ನಾವು ಉದ್ಯಮ ಬಿಟ್ಟು ಹೋಗ್ತಿದೀವೋ ಅಥವಾ ಇಲ್ರಿ. ಅಂದ್ರನ ಇದು ಎರಡೂ ತತ್ವದ ಅಭ್ಯಾಸ ಐತ್ರಿ. ಎರಡೇ ತತ್ವದ ಅಭ್ಯಾಸ ಆಗಲಿಲ್ಲ. ಆದ್ರೆ ಈ ಎರಡು ತತ್ವದ ಅಭ್ಯಾಸದ ಮೂಲಕ ಆಶ್ರವ ಬಂಧ ರೂಪದ ತತ್ವಗಳ ಶಿಥಿಲ ಆಗ್ತವೆ. ಆಶ್ರವ ಬಂಧ ರೂಪದ ತತ್ವಗಳ ಶಿಥಿಲ ಮಾತ್ರ ಆಗೋದಿಲ್ಲ, ಸಂವರ ನಿರ್ಜರೆ ಮೋಕ್ಷಗಳಿಗೆ ಅಲ್ಲಿ ಸ್ಥಾನ ರಿಕ್ತ ಆಗುತ್ತಿದೆ ರೀ. ಸಂವರ ನಿರ್ಜರ ಮೋಕ್ಷ, ಆಶ್ರವ ಬಂಧದ ನಿರೋಧ ಮತ್ತು ಸಂವರ ನಿರ್ಜರ ಮೋಕ್ಷ ತತ್ವಗಳದ್ದ ಜೀವದಲ್ಲಿ ಯಾವ ಒಂದು ಪ್ರವೇಶ ಆಗೋದಿದೆಯೋ ಅದಕ್ಕೆ ಕಾರಣ ಇಷ್ಟ ಇದೆ. ವರ್ತಮಾನ ಜ್ಞಾನದೊಳಗೆ ಜೀವ ಮುಖ್ಯ ಆಗೋದು, ನಿಜ ದ್ರವ್ಯ ಮುಖ್ಯ ಆಗೋದು, ನಿಜ ತತ್ವ ಮುಖ್ಯ ಆಗೋದು, ನಿಜ ಸ್ವಭಾವ ಮುಖ್ಯ ಆಗೋದು. ಆ ಸ್ವಭಾವ ಒಂದು ಜ್ಞಾನವೇ ಇದೆ. ಹಾಗಾದರೆ ಯಾವುದೂ ಹೊರಗಡೆ ದೃಶ್ಯ, ಯಾವುದೂ ಮಾತ ಕಂಡು ಬಂದ್ರ ಕೇಳಿ ಬಂದ್ರ ಬಸ್ ಅದನ್ನು ಪರಜ್ಞೇಯ ರೂಪದಿಂದ, ಪರಜ್ಞೇಯ ಅಂಥೇಳಿ ಇಲ್ಲಿ ಶಬ್ದ ಪ್ರಯೋಗ ಇದೆ ರೀ. ಅದನ್ನು ಬರೀ ತಿಳಿತಾನೆ, ಅದರ ಬಗ್ಗೆ ಯಾವ ರೀತಿಯಿಂದ ತನ್ನ ಜ್ಞಾನ ಸಾಮರ್ಥ್ಯವನ್ನು ಖರ್ಚು ಮಾಡುವುದಿಲ್ಲ. ಅದರ ಹೆಸರ ಜ್ಞಾನಾಭ್ಯಾಸ ಇದೆ. ಇದು ತತ್ವದ ಲಾಭ ಇದೆ ರೀ. ಓದಿದ್ದ ಪರಿಭಾಷೆಗಳನ್ನು ಕಂಠಸ್ಥ ಮಾಡಿದ್ದ ಮತ್ತು ಶರೀರ ಸಂಸಾರ ಭೋಗ ಸಂಯೋಗಗಳಲ್ಲಿ ಹೇಗಿದೆಯೋ ಹಾಗೆ ಉಳಿದ ಜೀವ ಅಂತಂದ್ರ ಅವನಿಗೆ ತತ್ವದ ಜ್ಞಾನ ಒಂದು ವೇಳೆ ಆಗಮಾಧಾರದಿಂದ ಇರಬಹುದು, ಅದರ ತತ್ವದ ಅಭ್ಯಾಸ ಇಲ್ಲ. ಅದರ ಸಲುವಾಗಿ ಆಗಮದೊಳಗೆ ಹೇಳಿದ್ದಾರೆ, ಆಧ್ಯಾತ್ಮದೊಳಗೆ ಹೇಳಿದ್ದಾರೆ, ತತ್ವದ ಜ್ಞಾನ ಬೇರೆ ಇದೆ, ಜ್ಞಾನದ ಅಭ್ಯಾಸ ಬೇರೆ ಇದೆ. ಜ್ಞಾನದ ಅಭ್ಯಾಸ ಬೇಕರೆ. ಜ್ಞಾನದ ಅಭ್ಯಾಸ ಅಂತಂದ್ರೆ ಏನ, ಯಾವ ಇಂದ್ರಿಯಕ್ಕಾದ್ರೂ ಯಾವ ವಿಷಯ ಲಕ್ಷ್ಯದೊಳಗೆ ಬಂದ ನಂತರ ಅಥವಾ ಇಂದ್ರಿಯ ಜ್ಞಾನದ ವಿಷಯ ಆದ ನಂತರ ಜ್ಞಾನದೊಳಗ ಅದಕ್ಕೆ ಸಂಬಂಧಿಸಿದ ಹಾಗೆ ಸಾಮರ್ಥ್ಯ ವಿನಿಯೋಗ ಆಗದೇ ಇರೋದೇನಿದೆ ಅದು ಜ್ಞಾನದ ಅಭ್ಯಾಸ. ಅದರಿಂದ ಜೀವನಿಗೆ ಲಾಭ ಆಗುವುದಿದೆ ವಿನಃ ಓದುವುದರಿಂದ ಗಿಳಿಪಾಠದ ಹಾಗೆ ಹೇಳ್ತಲ್ಲ, ಬೆಕ್ಕು ಬಂದ್ರ ಹಾರಿ ಹೋಗ್ತೇನೆ, ಬೆಕ್ಕು ಬಂದ್ರ ಹಾರಿ ಹೋಗ್ತೇನೆ. ಹಾರಲೇ ಇಲ್ಲ. ಬೆಕ್ಕಂದ್ರೆ ಏನನ್ನೋದು ವಾಚ್ಯ ರೂಪದ ಭಾವನೆ ಗೊತ್ತಾಗಲಿಲ್ಲ ಗಿಳಿಗೆ. ಹಾಗಾದ್ರೆ ಜೀವದ ವಾಚ್ಯ ರೂಪದ ಭಾವ ಎಲ್ಲಿ ಗೊತ್ತಾಗಿದೆ? ನಮ್ಗೆ ಜೀವದ ಪರಿಭಾಷೆ ಹೇಳ್ತೇವೆ, ಅಜೀವದ ಪರಿಭಾಷೆ ಹೇಳ್ತೇವೆ, 7 ತತ್ವಗಳ ಪರಿಭಾಷೆ ಕಂಠಸ್ಥ ಇದ್ದಾವೆ, 6 ದ್ರವ್ಯಗಳ ಸ್ವರೂಪದ ಪರಿಭಾಷೆಗಳು ಇದ್ದಾವೆ, 6 ಸಾಮಾನ್ಯ ಗುಣಗಳ ನಾಲ್ಗೆ ತುದಿ ಮೇಲಿದ್ದಾವೆ, 4 ಅಭಾವಗಳ ಪರಿಭಾಷೆ ಇದೆ, ಎಲ್ಲವೂ ಇದೆ. ಅದರ ವಾಚ್ಯ ರೂಪದ ಭಾವ ಸ್ವಯಂ ತನ್ನಲ್ಲೇ ಎಲ್ಲಿಯವರೆಗೆ ಉದಿಸಿ ತನ್ನ ವರ್ತಮಾನ ಜ್ಞಾನದೊಳಗ ನಿರಂತರ ಯಾವ ಇಂದ್ರಿಯ ವಿಷಯಗಳ ಪ್ರವೇಶ ಆಗ್ತಾ ಇದೆ ಅವುಗಳಿಂದ ಅದು ತಟಸ್ಥ ಉಳಿಯುವಂಥ, ಉದಾಸೀನ ಉಳಿಯುವಂಥ ಕಾರ್ಯ ಆಗ್ತಾ ಇಲ್ಲ. ಯಾವಾಗ ಇದನ್ನ ಇಂದ್ರಿಯ ವಿಜಯ ಅಂತಾರೆ, ಇದನ್ನ ವಿಷಯ ಕಷಾಯದಿಂದ ದೂರ ಇರೋದು ಅಂತಾರೆ. ಎಲ್ಲ ಕಡೆಗೆ ಆಸಕ್ತಿ, ಎಲ್ಲ ಕಡೆಗೆ ಕುತೂಹಲ ಧರ್ಮದ ಕ್ಷೇತ್ರದೊಳಗೆ ಇರುವುದಿಲ್ಲ. ಯಾರ ಜೀವನ ಯಾವುದರ ಸಲುವಾಗಿದೆ ಅದನ್ನು ಅವರು ಮಾಡಲಿರಿ, ನಮಗೆ ವಿರೋಧ ಇಲ್ಲ.
ಅದ ದೋಷ, ಅದ ತಪ್ಪ ಅನ್ನೋ ಮಾತಿಲ್ಲ. ಪರ್ಯಾಯಗತ ಯೋಗ್ಯತೆ ಅವ್ರದ ಹಾಗೆ ಇದೆ. ಯಾರು ಮಂದಿರ ನಿರ್ಮಾಣದೊಳಗಿದ್ದಾರೆ, ಯಾರು ಯಾತ್ರೆ ಮಾಡುವುದರೊಳಗಿದ್ದಾರೆ, ಯಾರು ಮತ್ತೇನೇನೋ ಶಿಕ್ಷಣ ಕೊಡುವುದರೊಳಗಿದ್ದಾರೆ, ಧಾರ್ಮಿಕ ಶಿಕ್ಷಣವನ್ನು ಕಲಿಸಿಕೊಡುವುದರೊಳಗಿದ್ದಾರೆ, ಇರಲಿ. ಅವರವರದ ಆಯಾ ಸಮಯದ ಈ ಜ್ಞಾನದ ಯೋಗ್ಯತೆ, ಪರ್ಯಾಯದ ಯೋಗ್ಯತೆ, ಕರ್ಮದ ಅನುಕೂಲ ಆ ಪ್ರಕಾರ ಇದೆ. ನಮ್ಮಲ್ಲಿ ದಿನದಿಂದ ದಿನಕ್ಕ ಇದರ ಬದಲಿ ಎಲ್ಲ ತ್ಯಾಗ ಮಾಡಿದರೆ ಮತ್ತು ಆತ್ಮನ ಚಿಂತನ ಮಂಥನ, ಆತ್ಮನ ಮಹಿಮೆಯೊಳಗೆ ಉಳಿಬೇಕಾಗಿತ್ತಲ್ಲ ಅಂಥೇಳಿ ವಿಕಲ್ಪ ಬರ್ತಿದೆ. ಅದು ಭೂಮಿಕೆಗೆ ಅನುಸಾರವಾಗಿ ಬರ್ತಿದೆ, ಆದರೆ ಅದು ನಮಗೆ ಹಾನಿಕಾರಕ. ಯಾರಿಗೆ ತತ್ವದ ವಾಚನ ಇದೆ, ಅಧ್ಯಯನ ಇದೆ, ಅವರ ತತ್ವದ ರಹಸ್ಯವನ್ನು ತಿಳ್ಕೊಂಡ ತಮ್ಮಷ್ಟಕ್ಕೆ ತಾವು ತಮ್ಮ ಮಾರ್ಗವನ್ನು ಪ್ರಶಸ್ತ ಮಾಡಿಕೊಳ್ಳುವುದ ಕರ್ತವ್ಯ ಇದೆ. ಯಾರ ಜೀವನ ಮಂದಿರ ನಿರ್ಮಾಣದ ಸಲುವಾಗಿಯೇ ಇರ್ತಿದ್ದಾರೆ. ಜ್ಞಾನದ ಭವನ ಆಗೋದು ಕಠಿಣ ಇದೆ. ಮಂದಿರ ನಿರ್ಮಾಣ ಆಗ್ತಿದೆ, ಸ್ವಾಧ್ಯಾಯ ಭವನಗಳಾಗ್ತವೆ, ಗ್ರಂಥಗಳ ಪ್ರಕಾಶಿತ ಆಗ್ತವೆ, ಗ್ರಂಥಗಳ ಮನೆ ಮನೆಗೆ ಹೋಗ್ತವೆ, ಗ್ರಂಥಗಳದ ಅಧ್ಯಯನ ನಡೀತಿದೆ, ವಾಚನ ನಡೀತಿದೆ. ಆದರೆ ಎಂದೋ ಯಾವನೋ ವಿರಳ ಜೀವದಲ್ಲಿ ಜ್ಞಾನದ ಭವನ ನಿರ್ಮಾಣ. ಆ ಜ್ಞಾನದ ಭವನದಿಂದ ರಾಗರೂಪದ ಯಾವ ಕಸ ಮುಸುರೆ ಇತ್ತೋ ಅದು ಹೊರಟು ಹೋಗ್ತಿದೆ. ಇಲ್ಲಿ ಕಾಡಿತ್ತು, ಇಲ್ಲಿ ಬೆಟ್ಟಿತ್ತು, ಹೇಳ್ತೇವೇನಿಲ್ರಿ. ಭವನಗಳ ಸುಂದರವಾದಂಥ ಭವನಗಳ ಎದ್ದು ನಿಂತ ನಂತರ ಇಲ್ಲಿ ಕಾಡಿತ್ತು, ಇಲ್ಲಿ ತಿಪ್ಪೆ ಇತ್ತು. ಹಾಗೆ ರಾಗರೂಪದ ತಿಪ್ಪೆ, ಭವರೂಪದ ಕಾನನ ನಷ್ಟ ಆದ ನಂತರ ಜ್ಞಾನದ ಭವನ ಆಗ್ತಿದೆ, ಅಥವಾ ಜ್ಞಾನದ ಭವನ ಆಗುವ ಸಲುವಾಗಿ ಅವುಗಳದ್ದೆಲ್ಲ ನಾಶ ಆಗೋದು ಅವಶ್ಯಕ. ಎಷ್ಟು ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ರಾಗಿದೆ. ಸಾವಿರಾರು ವರ್ಷದ ಜೀವನ ಇಲ್ಲ. ಈ ಶ್ರಾವಕ ಎಂಥ ಅದ್ಭುತ ಕಾರ್ಯ, ಯೋಗ್ಯ ಕಾರ್ಯ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ತನ್ನಷ್ಟಗತ ಯಾವ ರೀತಿ ಸಾಮಾಯಿಕ ಜಿನಪೂಜೆ, ಸ್ತುತಿ, ವಂದನ ಮೊದಲಾದವುಗಳ ಆಧಾರದಿಂದ ನಿಜಾತ್ಮನನ್ನ ಕರ್ಮ ಮತ್ತು ಭವರೂಪದ ಕಸದಿಂದ, ಕಾಡಿನಿಂದ ಭಿನ್ನ ಮಾಡುತ್ತಾರೆ. ಶುಭರಾಗ ಏನಿದೆ, ಆ ಶುಭರಾಗ ನಿಜವಾಗಿನ ಬಹಳ ಘಾತ ಮಾಡುವಂಥದ್ದಿದೆ. ಜೀವನ ಘಾತ ಮಾಡುವಂಥದ್ದಿದೆ. ಅದೇ ಶುಭರಾಗ ಒಂದು ವೇಳೆ ಆತ್ಮನ ಮಹಿಮಾಪೂರ್ವಕ, ಆತ್ಮನ ಪ್ರಾಪ್ತಿಯ ಸಲುವಾಗಿ ಪುರುಷಾರ್ಥಪೂರ್ವಕ ಆಗುತ್ತಿತ್ತು ಅಂತಂದ್ರೆ ಆ ಶುಭರಾಗದಿಂದ ಅನ್ಯ ಜೀವಕ್ಕೂ ಕೂಡ ಶುಭವಾಗುವ ಅಥವಾ ಮೋಕ್ಷ ಮಾರ್ಗ ಲಭಿಸುವ ಅವಕಾಶ ಇದೆ. ಅದನ್ನೇ ಸಾತಿಶಯ ಪುಣ್ಯ ಅಥವಾ ತೀರ್ಥಂಕರ ಮೊದಲಾದ ಪುಣ್ಯ ಅಂಥೇಳಿ ಹೇಳ್ತಾರೆ. ನಡೆಯಿರಿ. ಶಯನದ ನಂತರ ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತೆಯಲ್ಲಿ ಆಗೋದು, ನಿದ್ರೆಯಿಂದೋ ಅಥವಾ ಶಯನದಿಂದೋ ಅಥವಾ ತನ್ನ ಕಾರ್ಯ ಏನು ಮಾಡ್ತಾ ಇದ್ದಾನೆ ಅದರಲ್ಲಿ ಇನ್ನಷ್ಟು ಸಾವಧಾನ. ಇದನ್ನು ಶಬ್ದದಿಂದ ಯಾರು ಹೇಳುವ ಸಾಧ್ಯತೆ ಇದೆ? ಶಬ್ದದಿಂದ ತಿಳ್ಕೊಳ್ತೇನೆ ಅನ್ನೋದು ನಿಜವಾಗಿ ನಮ್ಮ ಆತ್ಮನಿಗೆ ನಾವೇ ಮಾಡುವಂಥ ವಂಚನೆ ಇದೆ. ಸಾಮಾಯಿಕ ಮತ್ತು ಭಜನೆ, ಸ್ತುತಿ. ಭಜನೆ ಎಲ್ಲಿ ಮಾಡ್ತಾನೆ? ಸ್ತುತಿ ಎಲ್ಲಿ ಮಾಡ್ತಾನೆ? ಲೋಕದೊಳಗೇನೂ ಮಾಡುವುದಿಲ್ಲ. ಆ ಕಾರ್ಯದೊಳಗೆ ಶರೀರ, ವಚನ, ಮನಸ್ಸಿಂದ ಪಾತ್ರ ಮುಖ್ಯ ಇರುವುದಿಲ್ಲ. ಶರೀರ, ಮನಸ್ಸ, ವಚನದ ಪಾತ್ರ ಮುಖ್ಯ ಇರುವುದಿಲ್ಲ. ಅವು ತಮ್ಮ ತಮ್ಮ ಪಾಲಿನ ಯೋಗ್ಯ ಕರ್ತವ್ಯ ಮಾಡುತ್ತವೆ. ಈ ಮಾತು ಸರಿ. ಸ್ತುತಿ ಭಜನೆ ಎಲ್ಲಿ ಮಾಡ್ತಾನೆ?
ಭಗವಂತರನ್ನು ಎಲ್ಲಿ ಅರೆ ಸಿದ್ಧ ಭಕ್ತಿಯೊಳಗ ಮುನಿರಾಜರ ಸಿದ್ಧ ಭಕ್ತಿ ಎಲ್ಲಿ ಮಾಡ್ತಾರೆ? ಧರ್ಮಾತ್ಮ ಜೀವರುಗಳು ಸಿದ್ಧ ಭಕ್ತಿ ಎಲ್ಲಿ ಮಾಡ್ತಾರೆ? ಸಿದ್ಧಾಲಯದೊಳಗೆ ಹೋಗಿ ಮಾಡ್ತಾರೋ, ವಚನದಿಂದ ಮಾಡ್ತಾರೋ, ಕಾನನದೊಳಗೆ ಮಾಡ್ತಾರೋ, ಎಲ್ಲಿ ಮಾಡ್ತಾರ್ರಿ? ಸಿದ್ಧ ಭಕ್ತಿ ಎಲ್ಲಿ ಮಾಡ್ತಾರೆ? ಉಳಿದ ಭಕ್ತಿಗಳದ್ದು ಮಾತು ಬಿಡ್ರಿ, 9 ಭಕ್ತಿಗಳದ್ದ. ದಶಭಕ್ತಿ ಸಿದ್ಧ ಭಕ್ತಿ ಎಲ್ಲಿ ಮಾಡ್ತಾರೆ? ಮುನಿರಾಜರ ಸಿದ್ಧಾಲಯಕ್ಕೆ ಹೋಗಿ ಮಾಡ್ತಾರೋ ಅಥವಾ ಆ ಶುದ್ಧಾತ್ಮನ ಸಮೀಪಕ್ಕೆ ಹೋಗುವುದರಿಂದ ಆ ಸಿದ್ಧರೆಲ್ಲ ಅಲ್ಲಿ ಬರ್ತಾರೆ. ಒಂದಿತ್ತು ಸೌವ ಸಿದ್ಧಿ ಅಂಥೇಳಿ ಭಗವಾನ್ ಕುಂದ ದೇವ ಹೇಳಿದ್ರಲ್ಲ, ಆವಾಗ ಅವರು ಸಿದ್ಧಾಲಯಕ್ಕೆ ಹೋಗಿದ್ರು ಅಥವಾ ಸಿದ್ಧರ ತಾನಾಗೇನ ಇಳಿದು ಬಂದ್ರ ಇವರು ಶುದ್ಧಾತ್ಮನ ಮಹಿಮೆ ಮಾಡುವಂಥ ಒಂದು ಸನ್ನಿವೇಶ. ಸಿದ್ಧರ ಇದ್ದರೂ ಅಥವಾ ಇಲ್ಲ, ಅವರ ಜ್ಞಾನದೊಳಗಿದ್ದರೂ ಅಥವಾ ಇಲ್ಲ, ಭಗವಾನ್ ಕುಂದರ ಜ್ಞಾನದೊಳಗಿದ್ದರೂ ಅಥವಾ ಯಾವ ರೀತಿ ಅವರ ಪ್ರವಚನ ಸಾರದೊಳಗ 5 ಗಾಥೆಗಳಲ್ಲಿ 5 ಪ್ರಭುಗಳನ್ನ ಯಾವ ರೀತಿ ಅದೇ ಕ್ರಮವನ್ನ ಪರಮಾತ್ಮ ಪ್ರಕಾಶದೊಳಗೆ ಕೂಡ ಯೋಗಿಂದು ದೇವ ಅನುಸರಿಸಿದ್ದಾರೆ. 5 ಗುರುಗಳ ತಿರುಗಿ ನಮಿಷಿ ಅಂತ ಹೇಳ್ತಾರೆ. 5 ಗುರುಗಳ ತಿರುಗಿ ನಮಿಷಿ. ತಿರುಗಿ ಯಾಕೆ? ಉಪಯೋಗದೊಳಗ ಅವರ ಮಹತ್ವ ಕಮ್ಮಿನೇ ಆಗೋದಿಲ್ರಿ. ನಮಗೆ 108 ಬಾರಿ ಜಪ ಮಾಡೋದಿತ್ತು, ಹೋಗ್ಲಿ 9 ಬಾರಿನ ಮಾಡೋದಿತ್ತು ಅಂತಂದ್ರೂ ಆ ಪಂಚಪ್ರಭುಗಳ ಮಹಿಮೆ 9 ಬಾರಿ ಮುಖದಿಂದ ಹೇಳು ವೇಳೆದೊಳಗೆ ಅಥವಾ ಶಬ್ದದಿಂದ ಹೇಳು ವೇಳೆದೊಳಗೆ ಕಮ್ಮಿ ಜಾಸ್ತಿ ಆಗ್ತಿದೀವಿ ಅಥವಾ ಇಲ್ಲ. ಕಮ್ಮಿ ಅಷ್ಟ ಅಂದ್ರೆ ತಮಗೆ ಕೆಡಕ ಅನಿಸ್ತಿದೆ ಅಂಥೇಳಿ ಕಮ್ಮಿ ಅಧಿಕ ಅಂಥೇಳಿ ಹೇಳ್ತಾರೆ. ಪಂಚಪ್ರಭುಗಳದ ಮಹಿಮೆ ನಮೋ ಅರಹಂತಾನಂ ನಮೋ ಸಿದ್ಧಾನಂ ಅನ್ನೋ ವೇಳೆದೊಳಗ ಆ ಅರಹಂತರದ ಆ ಸಿದ್ಧರದ ಭಕ್ತಿ ನಮ್ಮಲ್ಲೇ ಭಕ್ತಿ ರಸ ಅಧಿಕ ಆಗ್ತಿದೆಯೋ ಅಥವಾ ಏನಿಲ್ಲ, ಬರೀ ಶಬ್ದ ಹೇಳಿದೆ. ನಾನು ಮೊನ್ನೆ ಜಪ ಮಾಡಬೇಕಾದ್ರೆ ಅದರದ್ದು ಎಣಿಕೆ ಮಾಡೋದು, ಅವರ ಸ್ವರೂಪದ ವಿಚಾರ ಮಾಡೋದು ಅಥವಾ ಶುದ್ಧಾತ್ಮನ ಕಡೆಗೆ ಬರೋದ ಯಾವಾಗ ಆಗೋದು ಕೆಲಸ ರೀ? ಎಲ್ಲಿ ಆಗ್ತಿದೆ? ಸ್ವಾಧ್ಯಾಯ ಮುಗಿದ ಮೇಲೆ 9 ಬಾರಿ ಜಪ ಮಾಡ್ತೇವಲ್ಲ, ಒಬ್ಬರದ ಕಮ್ಮಿ ಸಮಯದೊಳಗೆ ಒಬ್ಬರದ ಅಧಿಕ ಸಮಯದೊಳಗೆ ಆಗಬಾರದು ಅಂಥೇಳಿ ಇಲ್ಲಿ ಸಾಮೂಹಿಕ ರೂಪದಿಂದ, ನಿಜವಾಗಿ ಸಾಮೂಹಿಕ ರೂಪದಿಂದ ಜಪನೂ ಇರೋದಿಲ್ಲ, ಧ್ಯಾನ ಅಂತೂ ಸಾಮೂಹಿಕ ರೂಪದಿಂದ ಇರೋದನೇ ಇಲ್ಲ. ಮಾಘನಂದಿ ಆಚಾರ್ಯರ ಹೇಳಿದ ಧ್ಯಾನ ಸೂತ್ರ ಇದೆ, ಅದು ಜಪ ಅಲ್ಲ. ಈಗ ವಿಷಯ ಇಷ್ಟ ಇದೆ, ಆ ಜಪ ಮಾಡುವ ವೇಳೆದೊಳಗೆ ಬರೇ ನಮೋಕಾರದ್ದರೆ ಇರಲಿ, 24 ತೀರ್ಥಂಕರದ್ದರೆ ಇರಲಿ, ಅನಂತಾನಂತ ಸಿದ್ಧರದ್ದರೆ ಇರಲಿ, ಸರ್ವಜ್ಞವೀತರಾಗ ಅರಹಂತರದ್ದರೆ ಇರಲಿ, 9 ಬಾರಿ ಅನ್ನೋ ವೇಳೆದೊಳಗ ಬೆರಳಿನ ಮೇಲೆ ಲಕ್ಷ್ಯ ಇರ್ತಿದೆಯೋ ಅಥವಾ ಯಾರದ ಉಚ್ಚಾರಣೆ ಮಾಡ್ತಾ ಇದ್ದೇವೆ ಅವರ ಸ್ವರೂಪ ನಮ್ಮ ಜ್ಞಾನದೊಳಗೆ ಬರ್ತಿದೆಯೋ ಅಥವಾ ಯಾವುದರ ಸಲುವಾಗಿ ಅವರ ಜಪ ಮಾಡ್ತಾ ಇದ್ದೇವೆ ಅಂಥ ಶುದ್ಧಾತ್ಮನ ಲಕ್ಷ್ಯ ಯಾವತ್ತಾದರೂ ಬರ್ತಿದೆ ನೋಡ್ಕೊಳ್ಳೋದು ತಮ್ಮಲ್ಲೇ ತಾವು. ಎಷ್ಟು ಕೃತ್ರಿಮ ಇದೆ ನಮ್ಮದು ಪ್ರತಿಯೊಂದು ಧರ್ಮದ ಕಾರ್ಯ, ಎಷ್ಟು ಕೃತ್ರಿಮ. ಅರೇಚನ ನಿಜ ರಸ ನೀ ಕುಡಿ ಚೇತನ, ಅರೇಚನ ನಿಜ ರಸ ಅರ್ಧಾಕ್ಷಣ ನಿಜ ರಸ ನೀ ಕುಡಿ ಚೇತನ. ಏನ ಅದು ಮಿಥ್ಯಾಮಲವನ್ನು ತೊಳೆಯುವುದು. ಎಲ್ಲಿ ಕುಡಿದೆವು? ಅರೇಕ್ಷಣ. ಎಲ್ಲಿ? ನಮ್ಮ ಲಕ್ಷ್ಯ ಎಲ್ಲ ಅಷ್ಟ ದ್ರವ್ಯದ ಮೇಲೆ, ನಮ್ಮ ಲಕ್ಷ್ಯ ಎಲ್ಲ ಬಾಹ್ಯ ಭಗವಂತನ ಮೇಲೆ. ಅರೇಚನ ನಿಜ ಋಷಿ ನಿಜ ರಸ ನೀ ಕುಡಿ ಚೇತನ. ಅದು ಮಿಥ್ಯಾಮಲವನ್ನು ತೊಳೆಯೋದು. ಯಾರಿಗೆ ಬೇಕಾಗಿದೆ? ಎಲ್ಲಿದೆ ಮಿಥ್ಯಾಮಲ? ಯಾರಿಗೆ ಸ್ವೀಕಾರ ಇದೆ ನನಗೆ ಮಿಥ್ಯಾಮಲವನ್ನು ತೊಳೆಯೋದಿದೆ ಅನ್ನೋದು? ಎಲ್ಲಿದೆ? ಶಬ್ದ ಏನೋ ಬಂತ, ಆದ್ರೆ ಮಿಥ್ಯಾಮಲ ನನ್ನಲ್ಲಿ ಇದೆಯೇ? ನನಗೆ ಆ ಮಿಥ್ಯಾಮಲವನ್ನು ತೊಳೆಯೋದು ಒಂದೇ ನಿನ್ನ ಪೂಜೆಯ ಉದ್ದೇಶ ಇದೆ.
ನಿನ್ನ ಪೂಜೆ ಮಾಡುವುದರಿಂದ ನೀನು ಪ್ರಸನ್ನಾಗಿ ನನ್ನ ಮಿಥ್ಯಾಮಲವನ್ನು ದೂರ ಮಾಡೋದು ಸಾಧ್ಯ ಇಲ್ಲ. ಇದೆಲ್ಲ ಭಾವ ನಮ್ಮಲ್ಲೇ ಎಲ್ಲಿ ಜಾಗೃತ ಇದೆ ರೀ ಹೇಳಿದೆವು. ಅರೆ ಜನನಿ ಜರಸನಿ ಕಷಾಯ ಭಾವವ ವಿನಾಶಗೊಳಿಸಿ. ಎಲ್ಲಿದೆ ರೀ ವಿನಾಶ? ಕಷಾಯ ಭಾವಗಳ ವಿನಾಶ. ಪೂಜೆ ಮಾಡ್ತೇವೆ ಮತ್ತು ಕಷಾಯದಿಂದ ಕುದೀತಾ ಮಂದಿರದಿಂದ ಹೊರಗೆ ಬರ್ತೇವೆ. ಏನು ಕಷಾಯ? ನಾನು ಪೂಜೆ ಮಾಡಿದೆ. ವಿಕಲ್ಪ ಇಲ್ಲ, ಅಭಿಪ್ರಾಯದೊಳಗಿದೆ ರೀ. ಆ ಅಭಿಪ್ರಾಯದ ಅಳತೆ ಮಾಡುವಂಥ ಒಂದು ಸೂಕ್ಷ್ಮತೆ, ತೀಕ್ಷ್ಣತೆ ನಮ್ಮಲ್ಲಿ ಬರಲಿಲ್ಲ. ಮಂಥನ ಯೋಚನೆ ಮಾಡೋದು. ಕಷಾಯ ಭಾವವ ವಿನಾಶಗೊಳಿಸಿ. ಏನು ಬರೇ ಒಂದು ಲೈನ್ ಒಳಗೆ, ಒಂದು ಪೂಜೆಯೊಳಗೆ, ಒಂದು ಅರ್ಘ್ಯ ಸಮರ್ಪಣೆಯೊಳಗೆ ಎಂಥ ಎಂಥ ಶಬ್ದ ಇದ್ದಾವೆ. ಕಲಿತುಕೊಂಡೆವು ಶಬ್ದಗಳನ್ನು. ಆದ್ರೆ ಆ ಶಬ್ದದ ಯಾವ ವಾಚ್ಯ ರೂಪದ ಭಾವ ಇದೆಯೋ ಆ ಭಾವ ನಮ್ಮಲ್ಲಿ ಉದಿಸಿ ಬರಲೇ ಇಲ್ಲ. ದಾನದಿಯ ಅಭಿಮಾನಕಿಯ ಹೇಳಿದ್ರಲ್ಲ, ಯಾಗ ಮುಗಿಯೋದಪ್ಪ ನಿನ್ನ ಸಂಸಾರ, ನನ್ನ ಸಂಸಾರ ನಿನ್ನಲ್ಲ. ದಾನ ಕೊಟ್ಟೆನೋ ಅಭಿಮಾನ ಮಾಡಿ. ನನ್ನ ಸಂಸಾರದ ಸೋಗ ಯಾವಾಗ ಮುಗಿಯೋದು? ಯಾಗ ಮುಗಿಯೋದು? ಯಾವ ಕಾರಣದಿಂದ ಮುಗಿಯೋದು? ಅಲ್ಲಿ ಹೋದ್ರೂ ಸೋಗನ, ಅಲ್ಲಿ ಹೋದ್ರೂ ಅಭಿನಯನ. ವಾಸ್ತವಿಕತೆಯನ್ನು ಕಂಡುಕೊಳ್ಳುವ ಸ್ಥಾನ ಯಾವುದು? ಯಾವುದು ಹೇಳಿ? ಎಲ್ಲಿ ಹೋದ್ರೂ ನಾವು ಬರೀ ನಮ್ಮ ಸಂಸಾರದ ವೃದ್ಧಿ, ಮಿಥ್ಯಾತ್ವದ ಪೋಷಣೆ, ಕಷಾಯವನ್ನು ಕಲಿತುಕೊಂಡು, ಹೊಸದೊಂದು ಕಷಾಯ ಕಲಿತುಕೊಂಡು ಬರ್ತೇವೆ ಎಲ್ಲಿ ಹೋದ್ರೂ. ಹೌದು ಅಥವಾ ಇಲ್ಲ ನೋಡ್ರಿ. ನಮಗೆ ಪರದ ಮಹಿಮೆ ಬರ್ತಿದೆ, ಅದಕ್ಕೆ ಕಷಾಯನೇ ಇದೆ. ಬ್ರಹ್ಮಾನಂದ ಭಾಯಿ ಪರದ ಜ್ಞಾನ ಸ್ವದ ಸನ್ಮುಖ ಆಗುವ ಸಲುವಾಗಿ ಬೇಕ್ರೆ. ಪರದ ಜ್ಞಾನ ಮತ್ತು ಪರದಲ್ಲಿ ವಿಹರಿಸುವ ಸಲುವಾಗಿ ಅಲ್ಲ. ಪರದ ಜ್ಞಾನ ಯಾವುದ್ರ? ಅರಹಂತರ ಜ್ಞಾನ ಯಾವುದರ ಸಲುವಾಗಿ ಹೇಳ್ರಿ? ಪರ ಅಂದ್ರೆ ಅರಹಂತ. ಅರಹಂತರ ಜ್ಞಾನ ಯಾವುದರ ಸಲುವಾಗಿ? ಇಡೀ ವಿಶ್ವದಿಂದ ವಿಮುಖ. ಇಡೀ ವಿಶ್ವದಿಂದ ವಿಮುಖ ಆಗಿ ಶುದ್ಧರ ಸನ್ಮುಖ ಆಗೋದಿದೆ. ಅರೂಪಿ ಚಿನ್ಮಾತ್ರ ತತ್ವದ ಸನ್ಮುಖ. ಪರದ ಜ್ಞಾನ. ದೇವಶಾಸ್ತ್ರ ಗುರುವಿನ ಯಥಾರ್ಥ ಶ್ರದ್ಧೆ ಅಂತಂದ್ರೆ ಏನು? ವ್ಯವಹಾರ ಸಮ್ಯಕ್ತು ಅಂದ್ರಲ್ಲ, ದೇವಶಾಸ್ತ್ರ ಗುರುವಿನ ಯಥಾರ್ಥ ಶ್ರದ್ಧೆ ಅಂತಂದ್ರೆ ಏನು? ನಿಜ ಶುದ್ಧಾತ್ಮನ ಸನ್ಮುಖ ಪ್ರವೃತ್ತಿ. ಅಂದ್ರೆ ದೇವಶಾಸ್ತ್ರ ಗುರುಗಳ ಕುರಿತಾಗಿ ಉದಾಸೀನತೆ ಆಯಿತೋ, ಆಸಕ್ತಿ ಆಯಿತೋ, ಭಕ್ತಿ ಆಯಿತೋ, ಅಥವಾ ನಿಜವಾಗ ಅವರ ಸಂದೇಶದ ಸ್ವೀಕಾರ ಆಯಿತು? ಏನಾಯ್ತು? ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಅಂತಂದ್ರೆ ಏನು? ಇಡೀ ವಿಶ್ವವನ್ನೊಳಗೊಂಡು ಶರೀರ ಇಂದ್ರಿಯ ವಿಷಯಗಳಿಂದ ಉದಾಸೀನ ಸುಖ ಬುದ್ಧಿ ಬಿಟ್ಟು ಹೋಗೋದೇನಿದೆ, ಇದು ದೇವಶಾಸ್ತ್ರ ಗುರುವಿನ ಶ್ರದ್ಧೆ. ಅದನ್ನು ವ್ಯವಹಾರ ಸಮ್ಯಕ್ತು ಅಂದ್ರೆ ವಿಶ್ವವನ್ನೊಳಗೊಂಡು ದೇಹ ಮತ್ತು ಇಂದ್ರಿಯ ವಿಷಯಗಳ ಆಸಕ್ತಿ, ರುಚಿ ಎಲ್ಲ ಬಿಟ್ಟು ಹೋಗೋದಿದು ವ್ಯವಹಾರ ಸಮ್ಯಕ್ತು. ಯಾಕಂದ್ರು ಅಂತಂದ್ರೆ ಆ ರುಚಿ ಬಿಟ್ಟು ಹೋಗುವುದರಿಂದ ಸ್ವಭಾವದ ಅನುಭೂತಿ ಸಂಭವಿದೆ. ಅದರ ಸಲುವಾಗಿ ಅದನ್ನು ವ್ಯವಹಾರ ಅಂದ್ರು. ಆ ವ್ಯವಹಾರ ನಿಶ್ಚಯಕ್ಕೆ ಕಾರಣ ಅಂಥೇಳಿ ಕೂಡ ಆಗಮದೊಳಗೆ ಹೇಳಿದ್ರು. ಏನಾದದ್ದಿದೆ ಧರ್ಮದ ಸಲುವಾಗಿ, ಧರ್ಮದ ಆಯ್ತನಗಳ ಸಲುವಾಗಿ ನಮ್ಮಲ್ಲಿ ಯಾವ ಪ್ರಕಾರದ ಬುದ್ಧಿ ವಿಪರೀತತೆಗೆ ತಿರುಗಿದ್ದು ಇದೆ. ಧರ್ಮದ ಸಲುವಾಗಿ, ಧರ್ಮದ ಆಯ್ತನಗಳ ಸಲುವಾಗಿ ಅಂಥೇಳಿ ಹೇಳಿದನ್ರಿ. 6 ಆಯ್ತನ ಅದಾವಲ್ಲ, ನವದೇವತಾ, ಪಂಚಪ್ರಭು, 4 ಶರಣ, ಉತ್ತಮ ಮಂಗಲ. ಇಷ್ಟ ಅಭ್ಯಾಸ ಆದ್ರೆ ನಮ್ದು ಕಾರ್ಯ ಪೂರ್ಣ ಸಂಪೂರ್ಣ. ಸಮ್ಯಕ್ ದರ್ಶನ ಅಲ್ಲ,
ಮೋಕ್ಷ ಆಗಿ ಹೋಗ್ತಿದೆ. ಆದ್ರೆ ಅದ್ಯಾರಿಗೆ ಬೇಕಾಗಿದೆ? ಅದ್ಯಾರಿಗೆ ಬೇಕಾಗಿದೆ? ಅದ್ಯಾವುದು ಮೋಕ್ಷ ಅಂದ್ರ ನಮಗೆ ಇಂದ್ರಿಯ ವಿಷಯದೊಳಗೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮಂದಿರ ನೋಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಅಂಥ ಮನೆ, ಇಂಥ ವಾಹನ. ಅರೆ, ಮನೆಯ ವಾಹನಕ್ಕೆ ಸಂಬಂಧಿಸಿದ ಯಾವ ರಾಗ ಇದೆ ಅಲ್ಲ, ಅದೇ ರಾಗಿದೆ ರೀ. ಅದ ಬೇರೆ ಏನಿಲ್ಲ. ಬಂಧದ ಅರೆ ಅದಕ್ಕೆ ಹೇಳಿತು, ಪುಣ್ಯ ಪಾಪದ ಮಧ್ಯದೊಳಗಿನ ಭೇದ ತಿಳಿಯೋದು ಮಹಾನ್ ಪುರುಷಾರ್ಥದ ಮಹಾನ್ ಸೂಕ್ಷ್ಮ ವಿವೇಕಿಯ ಕಾರ್ಯ ಇದೆ ರೀ. ಭೇದ ತಿಳಿಯೋದು, ಭೇದ ಬಿಡೋದದ ಮೋಕ್ಷ ಮಾರ್ಗದೊಳಗೆ ಬಂದಂಥ ಜೀವದ ಕರ್ತವ್ಯ ಇದೆ. ಬಿಟ್ಟು ಹೋಗ್ತಿದೆ ಅವನ ಭೇದ. ಆದ್ರೆ ಭೇದ ಮೊದಲ ತಿಳಿಲಿಕ್ಕೆ ಬೇಕ್ರೆ. ಪುಣ್ಯ ಪಾಪದ ಮಧ್ಯದೊಳಗೆ ಭೇದ ಇದೇನಿಲ್ಲ, ಎರಡೂ ಬಂಧದ ಕಾರಣದವು, ನಡೆಯುವುದಿಲ್ಲ ಹಾಗೆ. ಭೇದ ಬೇಕರೆ ಮೊದಲು. ಭೇದ ಇಲ್ಲ ಅಂತಂದ್ರ ಬಂಧದ ಕಾರಣ ಅದಾವ ಅಂಥೇಳಿ ನೀನು ಪಾಪದೊಳಗನ ಹೋಗ್ತೇವ. ನಡೀತಿದ್ದನ ಹೀಗೆ ವ್ರತಿಗಳು ದೇವಪದ ವ್ರತಿ ನರಕ ಪದ ಪಡೆಯುವರು ಅಂಥೇಳಿ ಹೇಳಿದಾರಲ್ಲ, ಹಾಗೆ ಹೋಗೋದಿದೆ ಅಂದ್ರೆ ಎರಡೂ ಬಂಧದ ಕಾರಣ ಇದಾವ ಅಂಥೇಳಿ ನರಕಕ್ಕೆ ಹೋಗೋದೇನ? ಹಾಗಾದ್ರೆ ಎರಡೂ ಬಂಧದ ಕಾರಣ ಇದಾವೆ ಅಂಥೇಳಿ ಪ್ರಾತಸ್ಮರಣೀಯ ಕುಂದು ಕುಂದ ಭಗವಂತರ ಹೇಳಿದ್ದ ಸುಳ್ಳಿದೇನ? ಅದು ಪರಮ ಸತ್ಯ ಇದೆ ರೀ. ಆದ್ರ ಮೊದಲು ಪಾಪ ಬಿಡದ ವಿನಃ ನಿನಗ ಆ ಸತ್ಯ ನಿನ್ನ ಜೀವನದೊಳಗೆ ಕಂಡನೂ ಬರುವುದಿಲ್ಲ, ತಿಳಿದನೂ ಬರುವುದಿಲ್ಲ, ಅದು ಅರಗಿಸಿಕೊಳ್ಳೋದು ಸಾಧ್ಯನೇ ಇಲ್ಲ. ಪುಣ್ಯ ಪರಿಣಾಮ ಬೇಕು, ಪುಣ್ಯಮಯ ಪ್ರವೃತ್ತಿ ಬೇಕು. ಬೇಕು ಅಂಥೇಳಿ ಹೇಳೋದು ಈಗ ನಮ್ಮ ಭೂಮಿಗೆ ಸಲುವಾಗಿದೆ ರೀ. ಇದ್ದಾಗನ ಆಗ್ತಿದೆ ಏನ? ಪುಣ್ಯ ಪರಿಣಾಮ ಮತ್ತು ಪುಣ್ಯಮಯ ಪ್ರವೃತ್ತಿ ಇದ್ದಾಗನ ಆಗ್ತಿದೆ. ಏನಾಗ್ತಿದೆ? ತತ್ವದ ಉಪಲಬ್ಧಿ ಆಗ್ತಿದೆ. ತತ್ವದ ಉಪಲಬ್ಧಿ ಆದ ನಂತರನ ಈ ಜೀವನಿಗೆ ಬಂಧ ಮೋಕ್ಷಗಳ ಮಧ್ಯದಲ್ಲಿರುವಂಥ ಅಂತರ ಗೊತ್ತ. ಬಂಧ ಮೋಕ್ಷದ ಅಂತರ ಬೇರೆ, ಪುಣ್ಯ ಪಾಪದ ಅಂತರ ಬೇರೆ. ಅದಕ್ಕೆ ತತ್ವದ ಸಲುವಾಗಿ ನಿಜವಾಗೇನ ಈ ಕಾಲದೊಳ ಅಲ್ಪಾಯುಷ್ಯ ಅಂತ ಹೇಳಿ ಹೇಳಿದ್ರಲ್ಲ ನಮ್ಮ ಚಂದ್ರಸಾಗರ ವರ್ಣಿ, ತೀರ ಇತ್ತೀಚಿನವ್ರೆ. ಅವರ ದೌಲತರಾಮರಿಗಿಂತ ಇತ್ತೀಚಿನವ್ರೆ. ಏನು ಹೇಳಿದ್ರು? ಈ ಕಾಲದೊಳಗೆ ಅಲ್ಪಾಯುಷ್ಯಪ್ಪ, ನೀ ಚಿತ್ತದ ಏಕಾಗ್ರತೆ ಮಾಡುವಂತಹ ಶಕ್ತಿ ಕೂಡ ಅತ್ಯಂತ ಅಲ್ಪ ಇದೆ. ಅದರಲ್ಲಿ ನೀ ಏನು ಮಾಡಬೇಕು ನೋಡು. ನಿನ್ನೆ ಒಬ್ಬರು ಹೇಳಿದಾರೆ 23 ಬಾರಿ ಆಯ್ತಂತ ಇನ್ನೊಮ್ಮೆ ಮಾಡ್ಬೇಕಂತ ಸಂವೇದಗಿರಿ ದರ್ಶನ. 80 ವರ್ಷ ನಾಳೆ ಏಪ್ರಿಲ್ ಪೂರ್ಣ ಆಗ್ತಾವಂತಾರೆ. ಏನ್ ಮಾಡೋದ? ಆಶ್ಚರ್ಯ ಅನ್ನಿಸ್ತಿದೆ. ಇಂತಹ ಜೀವರುಗಳು ಕೂಡ ಸಮಾಜದೊಳಗೆ ಧಾರ್ಮಿಕ ಅಂಥೇಳಿ ಅನ್ನಿಸಿಕೊಳ್ತಾರಲ್ಲ. ಏನಾಗಿದೆ? ಧರ್ಮದ ಆಯ್ತನದ ಕುರಿತು ವಿಪರೀತ ಮನ್ನಣೆ ಎಷ್ಟು ಬೆಳೀತಾ ಇದೆ ನಮ್ದು. ಅವರು ಹೇಳಿದ ಮಾತೆಯಲ್ಲಿ ಉಳಿತಾರೆ. ಅವರ ಕೊನೆಗೆ ಹೇಳ್ರೆ, ಭವ್ಯಾಮೃತಮಿದು ಶೈವ್ಯಂ ಭವ್ಯಂಗೆ ಅಮೃತೋಪಮಂ. ಈ ಭವ್ಯಾಮೃತದ ಸೇವನೆ ಏನಿದೆ ಅದು ಭವ್ಯನಿಗೆ ಅಮೃತದ ಹಾಗೆ ಇದೆ. ಆ ಭವ್ಯಂಗೆ ಕಾಲಕೂಟಂ ಅಂದ್ರೆ ಆ ಭವ್ಯಾಮೃತದ ಸೇವನೆ ಮಾಡಿ ಸತ್ತು ಹೋಗ್ತಾನ. ಅಭವ್ಯ ಜೀವ ಅದರ ಸೇವನೆನೇ ಮಾಡುವುದಿಲ್ಲ, ತನ್ನ ಅಭವ್ಯತ್ವದಿಂದ ಸತ್ತು ಹೋಗ್ತಂತೆ. ಇಲ್ಲಿ ಇವನ ಮಾತು ತಿಳಿಯೋದು ಬಹಳ ಕಠಿಣ ಇದೆ. ಈ ಶ್ರಾವಕಂದ 4 ಗಂಟೆಗೆ ಹಾಸಿಗೆ ಬಿಟ್ಟ, ಸಾಮಾಯಿಕ ಮಾಡಿದ, ಸ್ತುತಿ ಮಾಡಿದ, ಭಜನೆ ಮಾಡಿದ. ಏನು ಭಜನೆ? ಭಜಿಸೋದಂದ್ರೆ ಏನು? ಸ್ತುತಿಸೋದಂತಂದ್ರೆ ಏನು? ಎಲ್ಲಿ ಭಜಿಸೋದು? ಪರ್ಯಾಯ ಅತ್ಯಂತ ನಿಕಟ ಇರುವಂತಹ ದ್ರವ್ಯದ ಸುತ್ತ ಸುತ್ತೋದು, ದ್ರವ್ಯದ್ದೇ ಮಹಿಮೆ ಮಾಡೋದು, ದ್ರವ್ಯದ ಶರಗಿ ಹಿಡ್ಕೊಂಡು ಹೋಗೋದು, ಅದು ಭಜನೆ. ಸ್ತುತಿ ಅರೆ ದ್ರವ್ಯ
ಕರ್ತವ್ಯದ ಜೊತೆಗೆ ಅಭೇದ ಆಗುವ ಸಲುವಾಗಿ ಆ ಪರ್ಯಾಯ ಸ್ವಯಂ ತನ್ನ ಷಟ್ಕಾರಕದಿಂದ ಉದ್ಯಮ ಮಾಡೋದು ಇದು ಸ್ತುತಿ ಇದೆ. ಸಾಕು, ಇದರದ ವಿಚಾರ ಮಾಡಿದರೆ ಪರ್ಯಾಪ್ತ ಇದೆ.